ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು. ಆ ಮೂಲಕ ಸರ್ವ ಸಮಾನತೆಗಾಗಿ ಬ್ರಹ್ಮಾಂಡದ ತತ್ವ, ಬ್ರಹ್ಮಾಂಡದ ಲಾಂಛನ, ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ. ಅಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ 150 ಕೋಟಿ ಭಾರತೀಯರಿಗೆ ಬಾಗಿದ ತಲೆ, ಮುಗಿದ ಕೈಲಿಂದ ಶರಣ. ಈ ಲಿಂಗ ಆಯತ ಧರ್ಮ ನಿಂತಿರುವುದು ಅಷ್ಟಾವರಣ, ಪಂಚ ಆಚಾರ, ಶಟಸ್ಥಲ. ಇವುಗಳು ಏನು ಎಂಬುದನ್ನು ನಾವು ಭಾರತೀಯರಾದ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡಿವೆಂದರೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಈಗ ನೋಡಿ, ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಇವೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ಅಳವಡಿಸಿಕೊಳ್ತಕ್ಕಂಥ ಒಂದು ಸಂಸ್ಕಾರಗಳು. ಅದೇ ರೀತಿ ಪಂಚ ಆಚಾರ, ಲಿಂಗ ಆಚಾರ, ಸದಾ ಆಚಾರ, ಶಿವ ಆಚಾರ, ಭೃತ್ಯ ಆಚಾರ, ಗಣಾಚಾರ, ಈ 5 ಆಚರಣೆಗಳು. ಅಂದರೆ ಈ 5 ಆಚರಣೆಗಳು ಕೂಡ ನಮ್ಮ ಒಳಗೇನೆ ಅಳವಡಿಸಿಕೊಂಡು ಬದುಕ್ತಕ್ಕಂಥದ್ದು. ಕೊನೆಯದಾಗಿ ಏನು ಹೇಳಿದರೆ ಗಣ ಆಚಾರ, ಅಂದರೆ 12ನೇ ಶತಮಾನದಲ್ಲಿ 97% ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಒಂದು ಶರಣರ ಒಂದು ಧರ್ಮ, ಲಿಂಗ ಆಯತ ಧರ್ಮ. ಇದನ್ನು ಈ ದೇಶದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಪದೇ 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 ಬಸವಣ್ಣನವರ ತತ್ವವನ್ನು ಹಾಳು ಮಾಡ್ತಕ್ಕಂಥದ್ದು, ತಮ್ಮ ಸ್ವಾರ್ಥಕ್ಕಾಗಿ ಸತ್ಯವನ್ನು ಮರೆಮಾಸ್ತಕ್ಕಂಥದ್ದು, ಸುಳ್ಳನ್ನು ಹಡಿಸ್ತಕ್ಕಂಥ ಕಾರ್ಯ ನಡೀತಾ ಬರ್ತಾ ಇದೆ. ಈಗ ಕೂಡ ಹಂತದಲ್ಲಿ ನಡೀತಾನೇ ಇದೆ. ಇಂಥದ್ದು ತತ್ವದ ವಿರುದ್ಧ ನಾವು ವಚನಗಳ ಮೂಲಕ ಧ್ವನಿ ಎತ್ತದೆ ಹೋದರೆ ಈ ದೇಶದ ಜನರು ಯಾರು ಕೂಡ ನೆಮ್ಮದಿಯಿಂದ ಬದುಕಲು ಸಾಧ್ಯವೇ ಇಲ್ಲ. ಇದು ಪಂಚ ಆಚಾರದಲ್ಲಿ ಒಂದು ಗಣ ಆಚಾರವಿದೆ. ಇನ್ನು ಮುಂದೆ ಶಟಸ್ಥಲ. ಹಂತ ಹಂತವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು KG, LKG, UKG, ಆನಂತರ 1ನೇ ತರಗತಿ, ಈ ಥರ 2ನೇ ತರಗತಿ ಹಾಕ್ತೀವಲ್ಲ, ಯಾವ ರೀತಿ ದೊಡ್ಡವರಾಗ್ತಕ್ಕಂಥ ಹೋದಲ್ಲಿ ಈ ಇತಿಹಾಸವನ್ನು ತಿಳಿದುಕೊಳ್ಳುವ ಸಲುವಾಗಿ, ಶಿಕ್ಷಣವನ್ನು ತಿಳಿದುಕೊಳ್ಳುವ ಸಲುವಾಗಿ ಬೇಕಲ್ಲ. ಅದೇ ರೀತಿ ಕೂಡ ದೇಹವೆಂಬ ದೇಗುಲದೊಳಗಿರ್ತಕ್ಕಂತಹ ಸೃಷ್ಟಿಕರ್ತನನ್ನ ಜೊತೆ ಒಂದಾಗಿ ಬದುಕುವ ಸಲುವಾಗಿ ಶಟಸ್ಥಲ. ಅದರಲ್ಲಿ 6 ಇವೆ: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ನಮಗೆ ಈ ಲಿಂಗಾಯತ ಧರ್ಮದಲ್ಲಿ ಮುಂಜಾನೆಯಿಂದ ಸಾಯಂಕಾಲದವರೆಗೆ ತಮ್ಮ ಸ್ವಾರ್ಥಕ್ಕಾಗಿ ಸತ್ಯವನ್ನು ಬಿಟ್ಟು ಸುಳ್ಳಿನವರ ಬೆನ್ನು ಹತ್ತಿ ಹೋದಾಗ ಈ ದೇಹದೊಳಗಿರ್ತಕ್ಕಂಥ ಜಗದೀಶ ನಮ್ಮ ಜೊತೆ ಇರುವುದಿಲ್ಲ. ಆ ಕಾರಣಕ್ಕಾಗಿಯೇ ಅನೇಕ ರೋಗಗಳು ಬರುತ್ತವೆ. ದೇಶದಲ್ಲಿ ಜಾತೀಯತೆ ಹೆಚ್ಚಾಗುತ್ತದೆ. ಎಲ್ಲರೂ ಕೂಡಿ ಬದುಕಲು ಬರುವುದಿಲ್ಲ. ಎಲ್ಲ ಕಡೆ ಕೆಟ್ಟ ವ್ಯವಸ್ಥೆ ಶುರು ಆದಾಗ ಆವಾಗ ದೇಶ ಹಾಳಾಗುತ್ತದೆ, ಮನೆಗಳು ಹಾಳಾಗುತ್ತವೆ, ಮನಸ್ಸುಗಳು ಹಾಳಾಗುತ್ತವೆ. ಮತ್ತು ದೇವರನ್ನು ಹುಡುಕಲು ತೀರ್ಥಕ್ಷೇತ್ರ, ಧರ್ಮಸ್ಥಳ, ಗಂಗಾ ನದಿ ಇವೆಲ್ಲ ಮಾಡಿದಾರಲ್ಲ, ಇವೆಲ್ಲವೂ ಇಂಥ ಸುಳ್ಳು ಮಾಡಿದ್ರ ಸಲುವಾಗಿಯೇ ಮಹಾತ್ಮ ಬಸವಣ್ಣನವರು ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಈ ಎಲ್ಲ ಇತಿಹಾಸ ಇದರಲ್ಲಿ ಸಿಗುತ್ತವೆ ಎಂದು ಹೇಳುತ್ತಾ, ನಮಗೆ ಕಾಶಿಗೆ ಹೋಗಿ ಮುಕ್ತಿ ಪಡೆಯುವ ಅವಶ್ಯಕತೆ ಇಲ್ಲ. ಯಾವ ಗ್ರಾಮದಲ್ಲಿ ಹುಟ್ಟಿವಿ, ಯಾವ ಓಣಿಯಲ್ಲಿ ಹುಟ್ಟಿದ್ದೀವಿ, ಅಲ್ಲಿನ ಜನರ ಜೊತೆನೇ ನಾವು ದಿನನಿತ್ಯ ಶರಣರ ಸಂಘವನ್ನು ಮಾಡಿಕೊಂಡು
ತಮ್ಮ ತಮ್ಮ ಕಾಯಕಗಳನ್ನು ಮಾಡಿಕೊಂಡು ಎಲ್ಲರೂ ಕೂಡಿ ಬದುಕಲು ಕಲಿಸಿದ್ದಾರೆ ಮಹಾತ್ಮ ಬಸವಣ್ಣನವರು. ಅಂತಹ ಮಹಾನ್ ವಿಚಾರವನ್ನು ಇವತ್ತು ಭಾರತೀಯರಾದ ನಾವೆಲ್ಲರೂ ಒಂದು ವೇಳೆ ಈ ಮನುವಾದಿಗಳು, ಈ ಕುತಂತ್ರವಾದಿಗಳು, ಈ ದೇಶದ್ರೋಹಿಗಳು ಏನಿದ್ದಾರಲ್ಲ, ವಿಭೂತಿ ಬದಲಾಗಿ ಮತ್ತೇನು ಹಚ್ಚುವುದು, ಹೆಗಲ ಮೇಲೆ ಏನೋ ಮತ್ತೇನೋ ಹಾಕಿ ಯುವಕರನ್ನು ಕುರೂರಿಗಳನ್ನಾಗಿ ಮಾಡಿ ಒಂದು ಸತ್ಯವನ್ನು ಕೆಡಿಸುವ ಕುತಂತ್ರ ನಡೀತಾ ಇದೆ. ಇದು ಭಾರತೀಯರಿಗೂ ಭಾರತ ದೇಶಕ್ಕೂ ಎಂದಿಗೂ ಒಳ್ಳೆಯದಲ್ಲ ಎಂದು ಹೇಳುತ್ತಾ, ಈಗ ಇಂತಹ ವಿಚಾರಗಳು ನಿಜಕ್ಕೂ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಹೋದರೆ ನೀವು ಎಲ್ಲರೂ ಕೂಡ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಅದರ ಅವಲೋಕನ ಮಾಡಿರಿ, ಸತ್ಯವಿದ್ದರೆ ನಂಬಿರಿ, ಅಸತ್ಯವಿದ್ದರೆ ಬಿಟ್ಟು ಕೊಡಿ, ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳುತ್ತಾ ಈ ವಿಡಿಯೋ ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ತಲುಪಿಸುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಬಸವನಾಡಿನಿಂದ ಶರಣು.